ಒಂಚೂರು ಲಂಪ್ಸ್ ಇಲ್ದಲೆ ಕಲಿಸ್ಕೊಂಡು 15 ಮಿನಿಟ್ಸ್ ಆಯಿತು. ಇವಾಗ ಒಣಗಿದೆ. ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ಬರ್ತೀನಿ. ನೋಡ್ತೀನಿ ಹೆಂಗಿರುತ್ತೆ ಅಂತ ರಿಸಲ್ಟ್. ಮೇ ಬಿ ಚೆನ್ನಾಗೇ ಇರ್ಬೋದು. ಪಿಂಕ್ ಅಂತೂ ಆಗೋದಂತೂ ಪಕ್ಕ ಅನ್ಸುತ್ತೆ. ನೋಡಿ ನನ್ನ ಕೈಯೆಲ್ಲ ಒಂಚೂರು ಪಿಂಕ್ ಆಗಿದೆ. ರಿಸಲ್ಟ್ ಅಂತೂ ಸೂಪರ್ ಆಗಿದೆ. ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ, ಇನ್ಸ್ಟೆಂಟ್ ಗ್ಲೋ. ನಿಜವಾಗ್ಲೂ ನನ್ನ ಸ್ಕಿನ್ ಇಷ್ಟಕ್ಕೊಂದು ಇದಾಗಿತ್ತು. ಇಷ್ಟೊಂದು ಡಲ್ ಅನ್ನಿಸ್ತಾ ಇತ್ತು, ಏನೂ ಇಲ್ಲ, ಜೀವನ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ನೋಡಿ ನೀವೇ ಇನ್ಸ್ಟೆಂಟ್ ರಿಸಲ್ಟ್ ಅಂತಾನೆ ಹೇಳ್ಬೋದು. ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಂದರ್ಯ. 1.5 ವರ್ಷದಿಂದ ನಾನು ನನ್ನ ಸ್ಕಿನ್ ಬಗ್ಗೆ ಏನೂ ಕೂಡ ಗಮನನೇ ಕೊಡ್ದಲೆ ಬರೀ ಪಾಪು ಕಡೆ ಮಾತ್ರ ಗಮನ ಕೊಡ್ತಾ ಇದ್ದೀನಿ. ನೋಡಿದ್ರೆ ಇವಾಗ ನನ್ನ ಸ್ಕಿನ್ ತುಂಬಾನೇ ಡ್ಯಾಮೇಜ್ ಆಗಿದೆ. ನೋಡ್ತಾ ಇರ್ಬೋದು. ಡ್ರೈ ಅನ್ನಿಸ್ತಾ ಇದೆ. ಮಾಯಶ್ಚರೈಸರ್ ಒಂದೇ ಹಚ್ತಾ ಇದ್ದಿದ್ದು, ಬೇರೆ ಇನ್ನೇನು ಹೋಮ್ ರೆಮಿಡಿ ಆಗಲಿ, ಬೇರೆ ಇನ್ನೇನು ಐಬ್ರೋಸ್ ಒಂದು ಮಾಡಿಸೋದು ಬಿಟ್ರೆ ಇನ್ನೇನು ನಾನು ಟ್ರೈ ಮಾಡ್ತಿರ್ಲಿಲ್ಲ. ನನ್ನ ಬಗ್ಗೆ ನಾನು ಗಮನ ಕೊಡೋದೇ ಬಿಟ್ಬಿಟ್ಟಿದ್ದೀನಿ. ಸೊ ಇವತ್ತು ಒಂದು ಹಾಗೆ ತುಂಬಾನೇ ಒಳ್ಳೇದು. ಅದನ್ನ ನಾವು ತಿನ್ನೋದ್ರಿಂದನೂ ಅಷ್ಟೇ, ಅದನ್ನ ನಾವು ಸ್ಕಿನ್ಗೆ ಹಚ್ಚೋದ್ರಿಂದನೂ ಅಷ್ಟೇ. ಸೊ ಈಗ ಅದನ್ನ ಟ್ರೈ ಮಾಡಿ ಹೇಳ್ತೀನಿ ಅದು ಹೇಗಿದೆ ಅಂತ ಹೇಳ್ಬಿಟ್ಟು. ನಿಮ್ಗೇನಾದ್ರೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಬೀಟ್ರೋಟ್ ಇದೆ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಈ ತರ ಬೀಟ್ರೋಟ್ನೇ ಸಣ್ಣದಾಗಿ ಹೆಚ್ಚಾದ್ರೂ ಆಗ್ಬೋದು, ಈ ತರ ತುರ್ದಾದ್ರೂ ಆಗಿರ್ಬೋದು. ಇದನ್ನ ಒಂದು ಚಿಕ್ಕ ಜಾರ್ ಇದ್ರೆ ಅದಕ್ಕೆ ಹಾಕಿ ಗ್ರೈಂಡ್ ಮಾಡ್ಕೊಬಹುದು. ನೋಡಿ ಎಷ್ಟೊಂದು ಬೀಟ್ರೋಟ್ ಜ್ಯೂಸ್ ಬರುತ್ತೆ. ಬೀಟ್ರೋಟ್ ಅರ್ಧ ಬಟ್ಲು ಬೀಟ್ರೋಟ್ ಜ್ಯೂಸ್ ಬಂದಿದೆ. ಇಷ್ಟೇ ಸಾಕು ಅನ್ಸತ್ತೆ. 1/4 ಸ್ಪೂನು ಜಾಸ್ತಿ ಆಗ್ಬೋದು, ಸ್ವಲ್ಪನೇ ಸಾಕು, ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಸೊ ಹಾಕಿ ಒಂಚೂರು ಲಂಪ್ಸ್ ಇಲ್ದಲೆ ಕಲಿಸ್ಕೊಂಡು ಇದನ್ನ ಇವಾಗ ಸ್ವಲ್ಪ ಪೇಸ್ಟ್ ತರ ಬಿಸಿ ಮಾಡ್ಕೊಂಡ್ ಬರೋಣ. ನಮ್ಮಮ್ಮ ಅಡುಗೆ ಮಾಡ್ತದೆ ನೋಡಿ, ಈ ತರ ಪೇಸ್ಟ್ ತರ ಆಗೋವರೆಗೂ ಕಲಿಸ್ಬೇಕು. ಸಾಕು ಅನ್ಸತ್ತೆ ಇಷ್ಟು ಗಟ್ಟಿ. ಆಫ್ ಮಾಡೋಣ. ಪೇಸ್ಟ್ ಆದ್ಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ರೆ ಮಾತ್ರ ಈ ತರ ಪೇಸ್ಟ್ ಆಗೋದು. ಅಕಸ್ಮಾತ್ ಕಾರ್ನ್ಫ್ಲೋರ್ ಹಾಕಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟು ಕೂಡ ಹಾಕಿ ಈ ತರ ಪೇಸ್ಟ್ ಮಾಡ್ಕೊಬಹುದು. ಸ್ವಲ್ಪನೇ ಹಾಕಿ ಅವಾಗ ಆಗತ್ತೆ. ಆಮೇಲೆ ಅಕಸ್ಮಾತ್ ಏನಾದ್ರು ಇದು ತುಂಬಾ ಗಟ್ಟಿ ಆಯ್ತು ಅಂತ ಅನ್ಕೊಂಡ್ರೆ ಈ ತರ ರೋಸ್ ವಾಟರ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿರೋ ಪೇಸ್ಟ್ ನಿಮಗೆ ಸಿಗತ್ತೆ. ಇದಕ್ಕೆ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಬೇಕಂತೆ. ಆಯ್ತು ನೋಡಿ, ಪೇಸ್ಟ್ ಸೂಪರ್ ಆಗಿದೆ. ನೆಕ್ಸ್ಟ್ ಮುಖನ ಕ್ಲೆನ್ಸ್ ಮಾಡ್ಕೋಬೇಕು. ನನ್ನ ಹತ್ರ ಕ್ಲೆನ್ಸರ್ ಇಲ್ಲ, ಸೊ ಹಾಲಿಂದಾನೇ ಮುಖನ ನೀಟಾಗಿ ಕ್ಲೆನ್ಸ್ ಮಾಡ್ಕೊತಿದ್ದೀನಿ. ಎಲ್ಲ ಡರ್ಟ್ ಎಲ್ಲ ಹೋಗ್ಬೇಕು, ಆ ಥರ ಕ್ಲೆನ್ಸ್ ಮಾಡ್ಕೊಳ್ಳಿ. ಹಾಲು ಕೂಡ ತುಂಬ ಒಳ್ಳೆಯದು. ಹಾಲು ಹಚ್ಚಿ ಈ ಥರ ಒಂದು 5 ಮಿನಿಟ್ಸ್ ಬಿಟ್ರೂ ಒಳ್ಳೆ ಚೆನ್ನಾಗಿರುತ್ತೆ. ನನಗೆ ಟೈಮ್ ಇಲ್ಲ, ನನ್ನ ಮಗ ಎದ್ಬಿಡ್ತಾನೆ ಬೇಗ. ಈಗ ಇದನ್ನ ಅಪ್ಲೈ ಮಾಡಿ. ಏನಾದರೂ ಅಪ್ಲೈ ಮಾಡಿಬಿಟ್ಟು ಎಲ್ಲ ಸ್ಕಿನ್ ಬ್ರೈಟ್ನಿಂಗ್ ಆದರೆ ಫುಲ್ ಖುಷಿ ಆಗೋಗತ್ತೆ ನನಗೆ. ನೋಡೋಣ ಹೇಗಾಗತ್ತೆ ಅಂತ. ನಾವು
ಒಂದು ವೀಕ್ ತನಕನೂ ಇಟ್ಕೊಬೋದು ಈ ಥರ ಮಾಡಿ. ಯಾಕಂದರೆ ಬೀಟ್ರೋಟ್ ಜ್ಯೂಸ್ನ ಸ್ವಲ್ಪ ಬಿಸಿ ಮಾಡಿರ್ತೀರಲ್ವಾ, ಸೊ ಅದೇ ಹಂಗೇನು ಕೆಟ್ಟೋಗಲ್ಲ. ಫ್ರಿಜ್ಜಲ್ಲಿ 1 ವೀಕ್ ಇಟ್ಕೊಬೋದು. ನಿಜವಾಗ್ಲೂ ಇದು ತುಂಬ ಎಫೆಕ್ಟಿವ್ ಅನ್ಸುತ್ತೆ. ಅಕಸ್ಮಾತ್ ಬೀಟ್ರೋಟ್ ಜ್ಯೂಸ್ ಇಲ್ಲ ಅಂತ ಹೇಳಿದ್ರು, ನೀವು ಆನ್ಲೈನಲ್ಲಿ ಬೀಟ್ರೋಟ್ ಪೌಡರ್ನ ಕೂಡ ತರಿಸ್ಕೋಬೋದು, ಸಿಗುತ್ತೆ. 15 ಮಿನಿಟ್ಸ್ ಆಯಿತು, ಇವಾಗ ಒಣಗಿದೆ. ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ಬರ್ತೀನಿ, ನೋಡ್ತೀನಿ ಹೆಂಗಿರುತ್ತೆ ಅಂತ ರಿಸಲ್ಟ್. ಮೇ ಬಿ ಚೆನ್ನಾಗೇ ಇರ್ಬೋದು. ಪಿಂಕ್ ಪಿಂಕ್ ಅಂತೂ ಆಗೋದಂತೂ ಪಕ್ಕ ಅನ್ಸುತ್ತೆ. ನೋಡಿ ನನ್ನ ಕೈಯೆಲ್ಲ ಒಂಚೂರು ಪಿಂಕ್ ಆಗಿದೆ. ಫೇಸ್ ವಾಶ್ ಮಾಡ್ಕೊಂಡು ಹೇಳ್ತೀನಿ ಹೇಗಿದೆ ಅಂತ, ಆಯ್ತಾ? ರಿಸಲ್ಟ್ ಅಂತೂ ಸೂಪರ್ ಆಗಿದೆ. ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ, ಇನ್ಸ್ಟೆಂಟ್ ಗ್ಲೋ. ನಿಜವಾಗ್ಲೂ ನನ್ನ ಸ್ಕಿನ್ ಇಷ್ಟಕ್ಕೊಂದು ಇದಾಗಿ ಇಷ್ಟೊಂದು ಡಲ್ ಅನ್ನಿಸ್ತಾ ಇತ್ತು, ಏನೂ ಇಲ್ಲ, ಜೀವನ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ನೋಡಿ ನೀವೇ, ಇನ್ಸ್ಟೆಂಟ್ ರಿಸಲ್ಟ್ ಅಂತಾನೆ ಹೇಳ್ಬೋದು. ಫೇಸಿಗೆ ನಿಜವಾಗ್ಲೂ ಏನು ಕೂಡ ಅಪ್ಲೈ ಮಾಡಿಲ್ಲ, ಮಾಯ್ಶ್ಚರೈಸರ್ ಒಂದು ಅಪ್ಲೈ ಮಾಡ್ತೀನಿ ಅದಷ್ಟೇ. ಆಮೇಲೆ ಇದನ್ನು ನಾನು ಸೋಪ್ ಹಾಕಿ ತೊಳ್ಕೊಂಡಿಲ್ಲ. ನೀವು ಅಷ್ಟೇ ಏನು ಫೇಸ್ ವಾಶ್ ಯೂಸ್ ಮಾಡಿಬಿಟ್ಟು ಸೋಪ್ ಹಾಕ್ಬಿಟ್ಟು ಏನು ತೊಳ್ಕೊಬೇಡಿ. ಜಸ್ಟ್ ಪ್ಯಾಕ್ ಹೇಗಿರುತ್ತೆ ಹಾಗೆ ನೀರು ಹಾಕಿ ಸುಮ್ಮನೆ ವಾಶ್ ಮಾಡ್ಕೊಳ್ಳಿ ಅಷ್ಟೇ. ಅದು ಪ್ಯಾಕ್ನ ಟ್ರೈ ಮಾಡಿ, ಒಂಚೂರು ಸೈಡ್ ಎಫೆಕ್ಟ್ ಇರಲ್ಲ. ಯಾಕಂದರೆ ಇದು ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ಎಲ್ಲ ಸ್ಕಿನ್ ಟೈಪಿಗೂ ಸೂಟೇಬಲ್ ಅಂತಾನೆ ಅನಿಸುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ ಹೇಳಿಬಿಟ್ಟು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.